ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಕಷ್ಟದ ಅರ್ಥ ಅರಿತವರಿಗೆ ನೊಂದವರಿಗೆ ನೆರವು ಮಾಡಬೇಕು ಅನ್ನೋ ಜ್ಞಾನ ಬರುತ್ತಂತೆ ಅಂತ ಹೇಳ್ತಾ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಅನಂತ ಪದ್ಮನಾಭನ ವ್ರತ ಬಹಳನೇ ವಿಶೇಷ ನಮ್ಮ ಹೆಣ್ಮಕ್ಳಿಗೆ. ಹಾಗಾಗಿ ಸಕಲ ಇಷ್ಟಾರ್ಥವನ್ನ ಪೂರೈಸ್ತಾನಂತೆ ಈ ಒಂದು ವ್ರತವನ್ನ ನಾವು ಮಾಡಿದ್ರೆ ಅನಂತ ಪದ್ಮನಾಭ ಅಂತ ಹೇಳ್ತಾರೆ. ಹಾಗಾಗಿ ವ್ರತವನ್ನ ಎಷ್ಟು ವಿಧಿವತ್ತಾಗಿ ಹೇಗೆಲ್ಲ ಆಚರಿಸಬೇಕು ಅಂತ ತಿಳಿಸ್ಕೊಡ್ತೀರಾ? ಬಹಳ ಸಂತೋಷ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೈವಾನುಗ್ರಹ ಭಕ್ತ ಪ್ರಿಯರಾಗಿರ್ತಕ್ಕಂಥ ಎಲ್ಲರಿಗೂ ವಂದನೆ ವಂದನೆ ಶುಭ ವಂದನೆ. ಇವತ್ತು ಭಗವಂತನ ಕೃಪಾ ಕಟಾಕ್ಷ ಎಷ್ಟು ಮಟ್ಟಿಗಿದೆ ಅಂದರೆ ತ್ರಿಮೂರ್ತಿಗಳ ಸಂಗಮ ಅನಂತ ಪದ್ಮನಾಭ ವ್ರತ. ನಾಗಪ್ಪನ ಪೂಜೆ ಮಾಡಿದಷ್ಟು ಮಡಿ ಆಚರಣೆ ಎಷ್ಟು ಶ್ರೇಷ್ಠತೆ ಅಂದರೆ ಲಕ್ಷ್ಮೀ ಪೂಜೆ, ಈಶ್ವರನ ಪೂಜೆ, ನಾಗರಾಜನ ಪೂಜೆ ಇದು ಎಷ್ಟು ಮಡಿಯಾಗಿ ಮಾಡ್ತೀವೋ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಸಂಗಮವಾಗಿ ಪೂಜೆ ಮಾಡೋ ಏಕೈಕ ವ್ರತ ಅನಂತ ಪದ್ಮನಾಭ ವ್ರತ. ಮಿಕ್ಕಿದ್ದೆಲ್ಲ ಪೂಜೆ ಆದರೂ ವ್ರತಾಚರಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನಂತ ಅಂದರೆ ಅನಂತವಾಗಿ ನಿದ್ರಾಶಯನಲ್ಲಿ ಇರ್ತಕ್ಕಂಥ ಶ್ರೀಮನ್ನಾರಾಯಣ ಪರಮೇಶ್ವರನ ಪೂಜೆ ಲಯಕರ್ತನಾಗಿ ಮಾಡಿರ್ತಕ್ಕಂಥ ವಿಚಾರ. ಸೃಷ್ಟಿಯ ಮೂಲವನ್ನು ಕಂಡುಹಿಡಿಯದೆ ಮಹಾಲಕ್ಷ್ಮಿಯ ಕೈಯಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ತಕ್ಕಂಥ ಅನಂತ ವ್ರತ. ಅದರಲ್ಲಿ ಅನಂತ ಪದ್ಮನಾಭ ದೊಡ್ಡ ನಾಗರ ಹಾವು. ಅಂದರೆ ಇಂಥ ಒಂದು ಹಾವು ನಾ ಭೂತೋ ನ ಭವಿಷ್ಯತಿ, ಎಲ್ಲರಿಗೂ ಶ್ರೇಷ್ಠವಾಗಿರೋ ಮೊದಲನೇ ಹಾವು. ಅಂದರೆ 9 ನಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನಂತ. ಅದಕ್ಕೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತದಾ ಏತಾನಿ ನವನಾಮಾನಿ ನಾಗನಾಂಚಮಾತ್ಮನಂ ಸಾಯಂಕಾಲೇ ಪಡೆ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ನಿಶ್ಚಯೇ ದ್ವಿಷಭಯಂ ತತ್ಸಯೇ ಸರ್ವತ್ರ ವಿಜಯೀ ಭವೇತ್. ಈ ಒಂದು ವಿಜಯ ಭಾವೇತ್ ಅಂತಕ್ಕಂಥ ವಿಚಾರ ಭಗವಂತನ ಬಹಳ ಪರಿಶ್ರಮದಂತ ನಾವು ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಭಗವಂತನ ಪರಿಶ್ರಮ ಏನಿದೆ ಅಂದರೆ ಇವತ್ತಿನ ದಿವಸ ಭೂಮಿ ಅಲ್ಲೋಲ ಕಲ್ಲೋಲವಾಗಬೇಕಾದ್ರೆ ಪ್ರತಿಯೊಬ್ಬನಿಗೂ ಭೂಲೋಕದಲ್ಲಿ ಸೃಷ್ಟಿ ನಿಯಮವನ್ನು ಉಲ್ಲಂಘನೆ ಮಾಡ್ತಕ್ಕಂಥವನಿಗೆ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನಿಗೆ ನಿದ್ರಾವಸ್ಥೆಯಲ್ಲೂ ಶಿವನ ಪೂಜೆಯನ್ನು ಮರಿಬೇಡಿ ಅಂತ ಹೇಳ್ತಕ್ಕಂಥ ಏಕೈಕ ವ್ರತ ಅನಂತ ಪದ್ಮನಾಭ ವ್ರತ. ಈ ಅನಂತ ಪದ್ಮನಾಭ ವ್ರತದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕಾದ್ರೆ ಬಹಳ ಮುಖ್ಯ. ಇವತ್ತಿನ ದಿವಸ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗೌರಿ ಗಣೇಶವನ್ನು ವಿಶೇಷವಾಗಿ ವಿಸರ್ಜನೆಯನ್ನು ಮಾಡಬಹುದು. ಅಂದರೆ ಇಷ್ಟು ದಿವಸದ ಕಾಲಗಳು ಅಕಸ್ಮಾತ್ ಅಂದೇ ಗೌರಿ ಹಬ್ಬ ಬಿಡದೇ ಇದ್ದ ಪಕ್ಷದಲ್ಲಿ ಇವತ್ತು ಗೌರಿ ಗಣೇಶನ್ನ ಗುಡ್ ಬಾಯ್ ಟಾಟಾ ಅಂತ ಹೇಳ್ತಕ್ಕಂಥ ವಿಚಾರ. ಅಂದರೆ ಅವ್ರನ್ನ ಏನು ಅಂದರೆ ಗಣೇಶ ಬಂದ ಕಾಯಿ ಕಡುಬು ತಿಂದ, ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿದ್ದ. ಭಗವಂತನ ಈ ಸಲ ಚಿಕ್ಕ ಕೆರೆಯಲ್ಲಿ ಹಾಕ್ಬಿಟ್ರೆ ದೊಡ್ಡ ಕೆರೆಯಲ್ಲಿ ಬರ್ತಾನಂತೆ ಮಗದೊಂದು ವರ್ಷ. ಅದಕ್ಕೆ ಮಹಾಗಣಪತಿಯನ್ನು ಬಾಯ್ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿವಸ ಆ ಉಸಲಿಯನ್ನು, ಅಮ್ಮನವರಿಗೆ ಮೊಸರನ್ನು ಎಷ್ಟು ಚೆನ್ನಾಗಿ ಕಳಿಸ್ಕೊಡೋ ಬುತ್ತಿಯನ್ನು ಹೇಳಿರ್ತಕ್ಕಂಥ ವಿಧಿವಿಧತ್ತು ಇವತ್ತು ಮಾಡ್ಬೋದು. ಚಿಕ್ಕ ಮನೆ ಆದರೆ ಬಹಳ ಕಷ್ಟ ಆಚರಣೆಗೆ, ಮೈಲಿಗೆ ಬಹಳ ಮುಖ್ಯ. ಅದಕ್ಕೆ ಆ ಮೈಲಿಗೆಯನ್ನು ದೂರ ತಳ್ಳಕ್ಕಾಗಲ್ಲ. ವಿಧಿವಿಧತ್ತು ಯಾವ ಕಾರಣಕ್ಕೂ ಹೆಂಗಸರಿಗಿರ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥ ಪಂಚಪ್ರಾಣಗಳು. ಅದಕ್ಕೆ 5 ದಿವಸಗಳ ಕಾಲ ಯಾವ ಕಾಲಕ್ಕೂ ಯಾವ ಹೆಣ್ಣುಮಕ್ಕಳು ಯಾವ ಗುರುಗಳ ಮನೆಗಾಗಲಿ ಯಾವ ದೇವಸ್ಥಾನಗಳಿಗಾಗಲಿ ಯಾವ ಸ್ಥಳಕ್ಕೂ ತೆರಳಬಾರ್ದು, ಯಾರನ್ನು ಮುಟ್ಟಬಾರ್ದು. ಇದೇ ವಿಶೇಷತೆ. ಇಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಮೆನ್ಸಸ್ ಪ್ರಾಬ್ಲಮ್ನಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಇದನ್ನು ಕೂಡ ಮಡಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ಬೇಕಾದ ಒಂದು ಧರ್ಮ. ಎಷ್ಟೋ ಜನಕ್ಕೆ ಆಚರಣೆ ಗೊತ್ತಿಲ್ಲ ಅಂತಕ್ಕಂಥದ್ದು ಶನಿ ಪ್ರಭಾವ ಬಹಳ ಮುಖ್ಯ ಅಂತ ಹೇಳ್ತೀವಿ. ಶನಿವಾರದಂದು ಇದನ್ನು ನಿಮಗೆ ಹೇಳ್ಕೊಡದೇ ಇದ್ದರೆ ಜೀವನದಲ್ಲಿ ನೀವು ಮಾಡೋ ತಪ್ಪಿಗೆ ನಿಮ್ಮ ಹಣೆ ಬರ ನೀವೇ ಅನುಭವಿಸ್ತೀರ. ಅದಕ್ಕೆ ಇವತ್ತಾದರೂ ಎಚ್ಚರಿಕೆಯನ್ನು ನೀಡೋಣ. ಇದ್ರ ಬಗ್ಗೆ ಯಾರು ಬಾಯ್ಬಿಟ್ಟು ವಿಶ್ಲೇಷವಾಗಿ ಯಾರೂ ಹೇಳಿಲ್ಲ. ಹೇಳಬೇಕಾದ ಧರ್ಮ ಹೇಳಿದ್ರೆ ನಿಮಗೂ ತಿಳ್ಕೊಳ್ತೀರ. ಇದರಲ್ಲಿ ಅಸಹ್ಯ ಪಡೋದಾಗಲಿ ಯಾವ ಕಾಲಕ್ಕೂ ವಿಧಿವಿತ್ತತ್ತಾಗಿ ತಿಳ್ಕೊಳ್ಳೋದಾಗಲಿ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಇದನ್ನು ಯಾವ ರೀತಿ ತೊಂದರೆ, ಯಾರನ್ನು ಮುಟ್ಟಿದ್ರೆ ಹೇಗೆ, ಯಾವ ರೀತಿ ಹೋಗಿ ಬರ್ತೀರಾ ಅದನ್ನು ಪರಿವರ್ತನೆ ಮಾಡೋದು ಹೇಗೆ, ಯಾವ ರೀತಿ ಆಗಿರ್ತಕ್ಕಂಥ ದಿನದಿಂದ 5 ದಿನಗಳ ಕಾಲ ಪಂಚಬ್ರಹ್ಮ ಸ್ವರೂಪ ಪಂಚಪ್ರಾಣೇಂದ್ರಿಯಗಳು ಅಂತ. ಆ ಪ್ರಾಣ ಇಂದ್ರಿಯಗಳು ಹೆಣ್ಣಲ್ಲಿ ಮಾತ್ರ ಲಭ್ಯ. ಅದಕ್ಕೋಸ್ಕರ ಹರಿಷಡ್ವರ್ಗಳಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಗಳಲ್ಲಿ ಮತ್ಸರ್ಯ ಅಂತಕ್ಕಂಥ ಪರಿವರ್ತನೆ ಸಹಸ್ರದಳದಲ್ಲಿರ್ತಕ್ಕಂಥ ವಿಶುದ್ಧಿ. ಅದಕ್ಕೋಸ್ಕರ ಆಜ್ಞಾ ಚಕ್ರದಲ್ಲಿ ದೋಷಗಳು ಉಂಟಾಗತ್ತೆ. ಹೆಣ್ಣು ಮಕ್ಕಳಿಗೆ ಯಾವ ಕಾಲಕ್ಕೂ ದೋಷಗಳು ಹೆಚ್ಚಾಗಿ ಉಂಟಾಗೋದು ಹೇಗೆ ರಾವು ಕಾಲದಲ್ಲಿ ಪರಿವರ್ತನೆ ಮಾಡ್ಕೊಳ್ಳದಿದ್ದಾಗ ಅಂತ. ಅದಕ್ಕೆ ಇಂತಿಂಥ ದಿನ ಇಂತಿಂಥ ವಾರ ಅಂತ ನಿಮಗೆ ಗೊತ್ತಿಲ್ಲ, ಆದರೆ ಪ್ರಕೃತಿ ನಿಯಮವನ್ನು ಉಲ್ಲಂಘನೆ ಮಾಡೋಕ್ಕೂ ಆಗೋದಿಲ್ಲ. ಇಷ್ಟೆಲ್ಲ ನಿಯಮ ನಿಷ್ಠೆಯಲ್ಲಿ ಇನ್ನೊಂದು ವಿಚಾರ ತಿಳಿಸ್ಕೊಡ್ತೀನಿ. ಈ ಅನಂತ ಪದ್ಮನಾಭ ವ್ರತದಲ್ಲಿ ನಾವು ತ್ರೈಲೋಕ್ಯ ಮೋಹಿನಿ ಅಂತ 3 ವಿಧವಾದ ಮೋಹಿನಿಗಳು. ಅದರಲ್ಲಿ ಅಂತರ್ಮೋಹಿನಿಯಾಗಿರ್ತಕ್ಕಂಥವಳು ತ್ರಯಂಬಕೇಶ್ವರನ ವ್ರತ.
ಈ ತ್ರಯಂಬಕೇಶ್ವರನ ಈಶ್ವರನಿಗೆ ಒಂದು ವ್ರತಾಚರಣೆಯನ್ನು ಮಾಡಿಕೊಂಡಾಗ ಅವನ 3 ಮುಖಗಳು, ತ್ರಿಲೋಕ ಮೋಹಿನಿ ಅಂತಕ್ಕಂಥವಳು ಒಬ್ಬಳು, ಆ 3 ಮುಖಗಳೆಲ್ಲ ಉಳ್ಳವಳಾಗಿರ್ತಕ್ಕಂಥವಳು ಆದಿ ಮಧ್ಯ ಅಂತ್ಯ. ಈ ತ್ರಿಲೋಕಗಳಲ್ಲಿ ವಿಶೇಷವಾಗಿ ಅನುಗುಣವಾಗಿ ಭೂಲೋಕ ಮೋಹಿನಿ ಒಬ್ಬಳಾಗಿರ್ತಾಳೆ. ಈ ಮೋಹಿನಿಯ ವಿಚಾರ ಏನು? ಇದೇನಪ್ಪ ಎಲ್ಲ ಕಲ್ಸ್ಮೇಲೋಗ್ರ ಅಂತೆಲ್ಲ ದಿವ್ಯ ಯಾವಾಗಲೂ ಹೇಳ್ತಿರ್ತಾಳೆ, ಕಲ್ಸ್ಮೇಲೋಗ್ರ ಅಂತ. ಇದೆಲ್ಲ ಪರಿವರ್ತನೆ ಮಾಡ್ಕೋಬೇಕಾದ್ರೆ, ಎಲ್ಲ ವಿಚಾರಗಳನ್ನು ತಿಳ್ಕೋಬೇಕಾದ್ರೆ ಏಕೈಕ ಕಾರ್ಯಕ್ರಮ, ಒಂದೇ ಬ್ರಹ್ಮಾಂಡದಲ್ಲಿ ಇಷ್ಟು ಅಡಗಿರ್ತಕ್ಕಂಥ ವಿಚಾರಗಳನ್ನ ಒಂದು ಸಲ ಪರಿಹಾರವನ್ನು ತಗೋಬೋದು, ಒಂದೇ ರೀತಿಯಲ್ಲಿ ಮಾತಾಡ್ಬೋದು, ಒಂದೇ ರೀತಿಯಲ್ಲಿ ಶನಿಗೆ ಪ್ರಭಾವ ಆಗಿರ್ತಕ್ಕಂಥ ನೀವುಗಳು ಶನಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಕ್ಕೆ ನಾನು ದಾರಿಯನ್ನು ತೋರಿಸಿದಾಗ ನೀವು ತಪ್ಪಿಸ್ಕೊಳ್ಳೇಬೇಕು. ತಪ್ಪಿಸ್ಕೊಳ್ಳದೇ ಇದ್ರೆ ಬುದ್ಧುಂಟೆ ಬುದ್ಧಿನೋ ಲೇಖಪತೆ ಗೊತ್ತೇ ಇದೆಯಲ್ಲ. ಅದಕ್ಕೋಸ್ಕರ ವಿಶೇಷ ಅಂದರೆ ವಿಶೇಷ. ನಾನೊಂದ್ಸರಿ ಎಲ್ಲರಿಗೂ ಹೇಳ್ತಿದ್ದೆ ಏನಂದರೆ, 5 ಭಾಷೆಗಳನ್ನು 6 ಭಾಷೆಗಳನ್ನು ಸೇರಿಸಿ ಒಂದೇ ಒಂದು ಸೆಂಟೆನ್ಸ್ನ ಮಾಡಿ ಅಂತ. ಆ ಒಂದು ಸೆಂಟೆನ್ಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರಿ. ಈಗ ಬಂದೆ.